ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ರಾಹು ಇರ್ತಕ್ಕಂಥ ಆಸ್ಥಾನ ಎರಡೂ ವಿಶೇಷವಾಗಿದೆ. ಅದರಿಂದ ಒಂದಿಷ್ಟು ಲಾಭಗಳನ್ನು ಕಾಣ್ತೀರಿ. ಆದರೆ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ, ಒಂದಷ್ಟು ಚಂಚಲತೆ ಇದೆ. ಆ ಚಂಚಲತೆ ಮತ್ತು ಅನಾರೋಗ್ಯ ಸಮಸ್ಯೆಯನ್ನು ಸರಿಪಡಿಸ್ಕೊಂಡ್ರೆ ಇರೋದರಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನಂತೂ ಖಂಡಿತ ಸರಿಪಡಿಸ್ಕೊಳ್ಬಹುದು. ಹಾಗೂ ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಜ್ಞಾನದಿಂದ ಮಿಥುನ ರಾಶಿಯವರು ತಾವು ಏನು ಅಂದುಕೊಳ್ತೀರೋ ಖಂಡಿತ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ 2 ರಿಂದ 4:20 ಮಧ್ಯದಲ್ಲಿ ಆಗುವಂತಹ ಸನ್ನಿವೇಶಗಳು ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಕೈ ಹಾಕುವಂಥದ್ದು. ಯಾಕೆಂದರೆ ದುಡುಕಿ ತೀರ್ಮಾನ ತಂದುಕೊಂಡು ಒಂದು ಸತಿ ನೀವು ಸಹಿ ಹಾಕಿಬಿಟ್ರೆ ಅಥವಾ ಯಾವುದಾದ್ರೂ ಕಾಗದ ಪತ್ರಗಳನ್ನು ಆ ಸನ್ನಿವೇಶದಲ್ಲಿ ನೀವು ಲೇವಾದೇವಿ ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರ, ಅಗ್ರಿಮೆಂಟ್ಸು ಈ ತರಹದ್ದಿದ್ದಾಗ ಸ್ವಲ್ಪ ಆಲೋಚನೆ ಮಾಡಿ ಹಿರಿಯರ ಮಾರ್ಗದರ್ಶನದಂತೆ ನಡೆಯತಕ್ಕಂಥದ್ದು ಭಾಳ ಸೂಕ್ತ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಅತಿಯಾದಂತಹ ವೇಗ ಬೇಡ, ಸ್ಪೀಡ್ ಬೇಡ. ಯಾಕೆಂದರೆ 2 ವೀಲರ್ ಆಗಲಿ, 4 ವೀಲರ್ ಆಗಲಿ, ಕಾರು ಆಗಲಿ ಅಥವಾ ಆಟೋ ಓಡಿಸ್ತಕ್ಕಂಥ ಆಟೋ ಚಾಲಕರಾಗಲಿ ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ಪೀಡ್ ಹೋಗೋದು ಬೇಡ, ಮನಸ್ಸನ್ನು ಹುಚ್ಚೆದ್ದು ಕುಣಿಸೋದು ಬೇಡ. ಏನೋ ಹಿಂದೆ ಕೂತಿರ್ತಕ್ಕಂಥ ಪ್ಯಾಸೆಂಜರ್ ಸ್ವಲ್ಪ ಅರ್ಜೆಂಟ್ ಇದೆ, ಬೇಗ ನಡೀರಿ ಅಂಥೇಳಿ ಅವ್ರು ಹೇಳಿದ್ದಾರೆ ಅಂಥೇಳಿ ನೀವು ಸ್ಪೀಡ್ ಮಾಡಿದ್ರೆ ಆ ಕಡೆ ಈ ಕಡೆ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಬರ್ತಕ್ಕಂಥವ್ರು ನಿಮ್ಮಷ್ಟೇ ತಾಳ್ಮೆ ಸಮಾಧಾನದಿಂದ ಅಥವಾ ನಿಮ್ಮಷ್ಟು ಎಕ್ಸ್ಪರ್ಟ್ ಡ್ರೈವರ್ಸ್ ಇರೋದಿಲ್ಲ. ಆಗ ಸಮಸ್ಯೆ ಅಂತಕ್ಕಂಥದ್ದು ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮನೆ ಬಾಗಿಲಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಜೋಪಾನ, ಎಚ್ಚರ ಇರಲಿ. ಇವತ್ತು ಇನ್ನೊಬ್ಬರ ಮಾತು ಕೇಳೋಕ್ಕಿಂತ ನಿಮ್ಮ ಸ್ವಂತ ಜ್ಞಾನದಿಂದ ನೀವು ನಡೀತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಬಹಳಷ್ಟು ಶ್ರೇಯಸ್ಸು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಏನೇ ವ್ಯವಹಾರ ಮಾಡಿದ್ರೂ ಅದರಿಂದ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಲಾಭಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲ ನಿಮ್ಮದು, ಒಳ್ಳೆಯ ಯಶಸ್ಸು ನಿಮ್ಮದು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಒಂದು ಆಶೀರ್ವಾದದೊಂದಿಗೆ ಮನಸ್ಸು ಶಾಂತಿ, ನೆಮ್ಮದಿಯುತವಾಗಿರ್ತೀರಿ. 4 ಜನಗಳ ಮಧ್ಯದಲ್ಲಿದ್ದರೂ ಸಹಿತ ಇವತ್ತು ನಿಮ್ಮನ್ನೇ ಮಾತಾಡಬೇಕು, ನಿಮ್ಮನ್ನು ಮಾತಾಡಬೇಕು, ನಿಮ್ಮನ್ನೇ ಒಂದಿಷ್ಟು ಗೌರವಿಸಬೇಕು ಅಂತಕ್ಕಂಥದ್ರ ಆಸೆ ಆಕಾಂಕ್ಷೆ ನಿಮ್ಮದು. ಹಾಗೆ ನೀವು ಮಾಡುವಂತಹ ಕಾಯಕ ನಿಮ್ಮ ಮನಸ್ಸಿಗೂ ತೃಪ್ತಿ ಕೊಟ್ಟು ಇನ್ನೂ 4 ಜನಕ್ಕೆ ತೃಪ್ತಿ ಕೊಡುವಂತಾಗಲಿ ಅನ್ನೋ ಒಂದು ಆಸೆ ಆಕಾಂಕ್ಷೆ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ರಿಂದ ಸಂಜೆ 6 ತನಕ 12 ರಿಂದ 6 ತನಕ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಗೋಕ್ಷೀರವನ್ನಾಗಲಿ ಅಥವಾ ಅಕ್ಕಿ ಅಥವಾ ಹಾಲು ಇಂತಹದ್ದನ್ನು ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯದಲ್ಲೋ ಅಥವಾ ಹಿರಿಯರಿಗೋ ಅಥವಾ ಗುರುಗಳ ಆಸ್ಥಾನಕ್ಕೋ ಕೊಟ್ಟು ಬರೋದರಿಂದ ಮತ್ತಷ್ಟು ವಿಶೇಷವಾದ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಬರೀ ಹಣೆಯಲ್ಲಿ ಓಡಾಡಬಾರ್ದು. ನೀವು ಹಣೆಗೊಂದಿಷ್ಟು ಭಸ್ಮನೋ, ಗಂಧನೋ, ಕುಂಕುಮನೋ ಏನಾದರೂ ಒಂಚೂರು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಹೆಣ್ಣುಮಕ್ಕಳು ತಲೆಗೊಂದಿಷ್ಟು ಹೂ ಮೂಡದೆ ಓಡಾಡಿದ್ರೆ ಅದು ಮತ್ತಷ್ಟು ವಿಶೇಷವಾದಂಥ ಫಲ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಆ ಜನ್ಮ ಸಿದ್ಧ ಹಕ್ಕು. ಹೂ ಮುಡಿಯೋದಾಗಲಿ, ಕೈ ಬಳೆ ಹಾಕೋದಾಗಲಿ, ಹಣೆ ಕುಂಕುಮ ಇಡ್ತಕ್ಕಂಥದ್ದಾಗಲಿ, ಲಕ್ಷಣವಾಗಿ ಕಿವಿಗೆ ಓಲೆ ಇಡ್ತಕ್ಕಂಥದ್ದಾಗಲಿ, ಒಳ್ಳೆ ವಿಶೇಷವಾಗಿರ್ತಕ್ಕಂತಹ ಮುಖದ ವರ್ಚಸ್ಸನ್ನು ನೋಡಿಸ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಒಂದಿಷ್ಟಿರ್ತಕ್ಕಂಥ ವಿಶೇಷತೆ. ಅದರಿಂದ ಇವತ್ತು ನಿಮ್ಮ ರಾಶಿಫಲದಲ್ಲಿ ಸಾಕಷ್ಟು ಅಭಿವೃದ್ಧಿಯೂ ಇದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿಯೂ ಇದೆ. ಒಳ್ಳೆಯದಾಗಲಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್